ಅವರು ಕೂಡ ಹೆಚ್ಚು ಕಡಿಮೆ 4-5 ಸಾವಿರ ಮತಗಳ ಅಂತರದಲ್ಲಿ ಲೀಡನ್ನು ಕಾಯ್ಕೊಂಡಿದ್ದಾರೆ. ನೋಡಿ ಶಿಗ್ಗಾವಿದೆ ನೋಡ್ತಾ ಇದ್ದೀವಿ. ಶಿಗ್ಗಾವಿ ಭರತ್ ಬೊಮ್ಮಾಯಿ ಒಂದೊಳ್ಳೆ ಲೀಡನ್ನು ಕಾಯ್ಕೊಂಡಿದ್ದಾರೆ. ಶಿಗ್ಗಾವಿಯಲ್ಲಿ ಮುನ್ನಡೆ ಇದೆ. ಭರತ್ ಬೊಮ್ಮಾಯಿ ಈ ಲೀಡನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಭರತ್ ಬೊಮ್ಮಾಯಿ ಕಂಫರ್ಟೇಬಲ್ ಲೀಡಲ್ಲಿ ಮುಂದುವರಿತಿದ್ದಾರೆ, ಕಂಫರ್ಟೇಬಲಿ ಮುಂದೆ ಹೋಗ್ತಿದ್ದಾರೆ. ಭರತ್ ಬೊಮ್ಮಾಯಿ ಅವರ ಪರ ಅಲ್ಲಿನ ಒಂದಿಷ್ಟು ಫ್ಯಾಕ್ಟರ್ಸ್ಗಳು ವರ್ಕ್ ಆಗಿದೆ. 275 ಮತಗಳ ಮುನ್ನಡೆ ಅಂತೆ, 275, 275 ಮತಗಳ ಅಂತರದಲ್ಲಿ ಬೊಮ್ಮಾಯಿ ಅವರ ಪುತ್ರ ಮುನ್ನಡೆಯಲ್ಲಿರೋದು. ಸೊ ಆ ಮುನ್ನಡೆ ಹಿನ್ನಡೆ ಅದು ಕಂಟಿನ್ಯೂ ಆಗ್ತಿದೆ. ಅಂದರೆ ಕಾಂಪನ್ಸೇಟ್ ಆಗಿ 270, 280, 300 ಮತಗಳ ಅಂತರಗಳ ಲೀಡನ್ನು ಕಾಯ್ದುಕೊಂಡಿದ್ದಾರೆ. ಬಟ್ ಎಲ್ಲೂ ಕೂಡ ಭರತ್ ಬೊಮ್ಮಾಯಿ ಈವರೆಗೆ ಹಿನ್ನಡೆ ಅಂತ ನೋಡಿಲ್ಲ. ನೋಡಿ ನಾವು ಆ ಲೀಡ್ ಕಂಟಿನ್ಯೂ ಆಗಿದೆ, ಓಟ್ಗಳು ಕಡಿಮೆ ಆಗಿದೆ. ಆದರೆ ನಾವು ಈ ಚನ್ನಪಟ್ಟಣದಲ್ಲಿ ಒಂದ್ಸಲ ಯೋಗೇಶ್ವರ್, ಒಂದ್ಸಲ ನಿಖಿಲ್ ನೋಡಿದವರು. ಶಿಗ್ಗಾವಿಯಲ್ಲಿ ಹಾಗಾಗಿಲ್ಲ. ಶಿಗ್ಗಾವಿಯಲ್ಲಿ ಭರತ್ತೇ ಮುನ್ನಡೆಯಲ್ಲಿದ್ದಾರೆ. ಮುನ್ನಡೆಯ ಮತಗಳ ಸಂಖ್ಯೆ ಒಂದ್ಸಲ 2000 ಆಗುತ್ತೆ, ಒಂದ್ಸಲ 1000 ಆಗುತ್ತೆ. ಈಗ 275 ಆಗಿದೆ. ಈಗ ನೋಡಿ ಮತ್ತೆ ಹಾವು ಏಣಿ ಆಟ ಮತ್ತೆ ಮುಂದಾಗ್ತಾ ಇದೆ. ಯೋಗೇಶ್ವರ್ ಮತ್ತೆ ಮುನ್ನಡೆಗೆ ಬಂದ್ರು. ಯೋಗೇಶ್ವರ್ ಮತ್ತೆ ಮುನ್ನಡೆಗೆ ಬಂದಿದ್ದಾರೆ. CP ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಈಗ ಮತ್ತೆ ಮುಂದಿದ್ದಾರೆ. ಎಷ್ಟು ಓಟ್ಸ್ ಅಲ್ಲಿದ್ರು? ಆಗ 536 ಓಟಲ್ಲಿದ್ರು. ಯಾರು? ನಿಖಿಲ್ ಕುಮಾರಸ್ವಾಮಿ. ಈಗ ಯೋಗೇಶ್ವರ್ ಮುಂದೆ ಬಂದಿದ್ದಾರೆ ಮತ್ತೊಂದು ಸುತ್ತಲ್ಲಿ. ಅಂದ್ರೆ ಎವ್ರಿ EVM ಮಿಷನ್, ಒಂದೊಂದು EVM ಮಿಷನ್ನ ಒಂದೊಂದು ಬಟನ್ ಕೂಡ ವ್ಯತಿರಿಕ್ತ ಫಲಿತಾಂಶವನ್ನು ತೋರಿಸ್ತಾ ಇದೆ. ಯೋಗೇಶ್ವರ್ಗೆ ಒಂದು ಕ್ಷೇತ್ರ ಮುನ್ನಡೆ, ಒಂದು ಬೂತ್ ಅವ್ರಿಗೆ ಕೊಟ್ಟರೆ ಒಂದು ಬೂತ್ ಇವ್ರಿಗೆ ಕೊಡ್ತಾ ಇದೆ. ಸೊ ಹಾವು ಏಣಿ ಆಟ ಹೇಗೆ ಹೋಗ್ತಾ ಇದೆ ಅನ್ನೋದು ನೀವು ನೋಡಿ. CP ಯೋಗೇಶ್ವರ್ ಮತ್ತೆ ಚನ್ನಪಟ್ಟಣದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ CP ಯೋಗೇಶ್ವರ್ ಈಗ ಆರಂಭಿಕ ಮುನ್ನಡೆಯಲ್ಲಿದ್ದಾರೆ. ಮತ್ತೆ ಕುಮಾರಸ್ವಾಮಿಗೆ ಹಿನ್ನಡೆ ಆಗಿದೆ, ನಿಖಿಲ್ ಕುಮಾರಸ್ವಾಮಿಗೆ ಹಿನ್ನಡೆ ಆಗಿದೆ. ಲೀಡ್ ಎಷ್ಟು ಗೊತ್ತಾ? ಎಷ್ಟು ಲೀಡಲ್ಲಿದ್ದಾರೆ ಚನ್ನಪಟ್ಟಣದಲ್ಲಿ? 61 ಲೀಡು, 61 ಮತಗಳ ಲೀಡು. ನಿಮಗೆ ಲಾಸ್ಟಲ್ಲಿ ವಿನ್ನು ಅಥವಾ ಸೋಲು ಇದೇ ನಂಬರ್ಸ್ ಅಲ್ಲಿ ಇರುತ್ತೆ. ಮ್ಯಾಕ್ಸಿಮಮ್ 4 ಅಂಕಿ ದಾಟುತ್ತೆ ಅಥವಾ 5 ಅಂಕಿ ದಾಟೋದು ಸುಳ್ಳೆ ಅಂತ ಹೇಳಬೇಡಿ. 4 ಅಂಕಿ ದಾಟೋದು ಕೂಡ ಅಷ್ಟೇ ಡೌಟಲ್ಲಿದೆ. 3 ಅಂಕಿ, 2 ಅಂಕಿ, ಕೊನೆಗೆ 1 ಅಂಕಿಯ ಗೆಲುವಾದ್ರೂ ಆಶ್ಚರ್ಯ ಇಲ್ಲ. ಚನ್ನಪಟ್ಟಣದಲ್ಲಿ ಅಷ್ಟು ತುರುಸಿನ ಸ್ಪರ್ಧೆ ಇದೆ. 61 ಮತಗಳ ಅಂತರದಲ್ಲಿ ಲೀಡಲ್ಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್. CP ಯೋಗೇಶ್ವರ್ ಶಸ್ತ್ರತ್ಯಾಗ ಮಾಡಿದ್ರಲ್ಲ, ಅಂಥ ಹಂತ ಏನಿಲ್ಲ. ಶಸ್ತ್ರತ್ಯಾಗ ಮಾಡಬೇಕು, ಅಯ್ಯೋ ನಾನು ಸೋತೆ ಬಿಟ್ಟೆ ಅನ್ನೋ ಪರಿಸ್ಥಿತಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. CP ಯೋಗೇಶ್ವರ್ ಅವರ ಅಂತರ ಈಗ 61 ಮತಗಳು. 61 ಮತಗಳ ಅಂತರದಲ್ಲಿ ಸ್ವಲ್ಪ ಮುನ್ನಡೆಯಲ್ಲಿದ್ದಾರೆ. ಹಾವು ಏಣಿ ಆಟ ಮುಂದುವರಿತಾ ಇದೆ. ಚನ್ನಪಟ್ಟಣ ರೀ ಬಹಳ ಕುತೂಹಲ ಕಾರಣ ಆಗಿರೋ ಚನ್ನಪಟ್ಟಣ. ಇಲ್ಲಿ ಬಹಳ ಪ್ರಮುಖವಾಗಿ ಇಡೀ ರಾಜ್ಯದ ಜನ ನೋಡ್ತಾರೆ ಚನ್ನಪಟ್ಟಣವನ್ನ. ಸಂಡೂರು ಮತ್ತು ಶಿಗ್ಗಾವಿ ಆಗುತ್ತೆ, ಅಲ್ಲೇನೋ ಒಂದು ಹೀಗೆ ಆಗಬಹುದು ಅನ್ನೋದೊಂದು ಲೆಕ್ಕಾಚಾರ ಇದೆ. ಎಲ್ಲರೂ ಒಂದು ಪ್ರಿಡಿಕ್ಟ್ ಮಾಡುವಂಥ ಅಭ್ಯರ್ಥಿನೇ ಗೆಲ್ಲಬಹುದು ಅಂತ ಒಂದು ಲೆಕ್ಕಾಚಾರ ಇದೆ. ಆದರೆ ಚನ್ನಪಟ್ಟಣ ಹಾಗಲ್ಲ. ಚನ್ನಪಟ್ಟಣ ನೀವು ನಮಗೆ ನಿಮ್ಮ ಊಹೆಗೆ ನಿಲುಕದ ರೀತಿಯಲ್ಲಿ, ನಿಮ್ಮ ಊಹೆ ಲೆಕ್ಕಾಚಾರ ಎಲ್ಲವೂ ಉಲ್ಟಾ ಆಗೋ ರೀತಿಯಲ್ಲಿ ಈವರೆಗೂ ಫಲಿತಾಂಶ ಕಾಣಿಸ್ತಾ ಇದೆ. ಬೇರೆ ಯಾವ ಕ್ಷೇತ್ರ ನೋಡಿದ್ರಿ? ಒಂದ್ಸಲ ಅವರು ಒಂದ್ಸಲ ಇವರು ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಒಬ್ಬರೇ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ಕೊಂಡು ಹೋಗ್ತಿದ್ದಾರೆ 2 ಕ್ಷೇತ್ರಗಳಲ್ಲಿ. ಆದರೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಬಂದರೆ ಒಂದೊಂದು ಸುತ್ತು, ಒಂದೊಂದು EVM ಮಿಷನ್ನು ಕೂಡ ಒಬ್ಬರೊಬ್ಬರಿಗೆ ಲೀಡ್ ಕೊಡ್ತಾ ಇದೆ. ಯೋಚನೆ ಮಾಡಿ, ಅಲ್ಲಿನ ಮತ ಎಣಿಕೆಯ ಕೇಂದ್ರದ ಹೊರಭಾಗದಲ್ಲಿ ಹೇಗಿರ್ಬೇಕು ಕುತೂಹಲ. ಮತ್ತೊಂದು ಕಡೆ ಈ ಕೋಟಿ ಬಾಜಿ ಕಟ್ಟಿಬಿಟ್ಟಿದ್ದಾರೆ. ಅವರ ಮನಸ್ಸು ಹೇಗಿರಬೇಕು? ಕೋಟಿ ಎಲ್ಲಿವರೆಗೆ ಅಂತಂದರೆ ಕುರಿ ಕೋಳಿನೂ ಕೂಡ ಬಾಜಿಗೆ ಇಟ್ಬಿಟ್ಟಿದ್ದಾರೆ. ಕೋಳಿನ ಬಾಜಿಗೆ ಇಟ್ಬಿಟ್ಟಿದ್ದಾರೆ. ಗೆದ್ರೆ ನಂದು ಕೋಳಿ, ಗೆದ್ರೆ ಸೋತ್ರೆ ನಿಮ್ದು ಕೋಳಿ ಅಂತ ಕೋಟಿ ಹಣ ಬಾಜಿಗಿಟ್ಟಿದ್ದಾರೆ. ಎಷ್ಟೋ ಕೋಟಿಯನ್ನ ಇಲ್ಲಿ ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಹೇಳಿ ಜನ ಬಾಜಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಶಿಗ್ಗಾವಿಯ ಭರತ್ ಬೊಮ್ಮಾಯಿ ಮತ್ತೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಈಗ 257 ಇದ್ದಂಥ ಅವರ ಲೀಡು 1500ಕ್ಕೆ ಮುಂದೆ ಹೋಗಿದೆ. 1500 ಮತಗಳ ಅಂತರದ ಮುನ್ನಡೆಯಲ್ಲಿ ಭರತ್ ಬೊಮ್ಮಾಯಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶಿಗ್ಗಾವಿಯಲ್ಲಿ ಈಗ ಆಸ್ ಆಫ್ ನೌ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ.